ಗಣ್ಯತೆ ಪ್ರಶ್ನೆ ಈಗ ದೇವರು ಸುಖಿ ಹೌದು ಅಲ್ಲೋ ಅಂತ ಪ್ರಶ್ನೆ ಈಗ ಒಪ್ಕೊಂಡ್ರೆ ಸುಖ ದುಃಖ ಎರಡು ಜೊತೆಗಿರೋದ್ರಿಂದ ದೇವರನ್ನು ಸುಖವಾನ್ ಅಂತ ಕರೆದ್ರೆ ದುಃಖವಾನು ಆಗಬೇಕಾಗತ್ತೆ. ಆದ್ದರಿಂದ ದೇವರಲ್ಲಿ ಏನಿಲ್ಲ, ಸುಖ ಇಲ್ಲ ಅಂತ ಹೇಳಿದ್ರು. ಸುಖವಾನ್ ಸುಖವಾಂಶಿ ದುಃಖವಾಂಶಿ ವ್ಯಾಪ್ತಿಶ್ಚ ನೋ ಭವೇತ್. ಈ ವ್ಯಾಪ್ತಿ ಸರಿಯಲ್ಲ. ಯಾತಕ್ಕೆ? ನಿರ್ದುಃಖತ್ವ ಮಹಾನಂದ ಶ್ರುತ್ಯೈವ ಈಶಸ್ಯ ಭಣ್ಯತೆ. ಯಾವ ಶ್ರುತಿ ದೇವರ ಬಗ್ಗೆ ಜ್ಞಾನಪೂರ್ಣ ಅಂತ ಹೇಳಿತು ಅದೇ ಶ್ರುತಿ ಆನಂದಪೂರ್ಣ. ನಿರ್ದುಃಖತ್ವಂ ನಂದ ಶ್ರುತ್ಯ ಏವ ಈಶಸ್ಯ ಭಣ್ಯತೆ. ಶ್ರುತಿಯ ಸ್ಪಷ್ಟವಾಗಿ ಪರಮಾತ್ಮನ ಬಗ್ಗೆ ಹೇಳಿದೆ, ಅದನ್ನು ಒಪ್ಪದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ರೀತಿ ಇದೆಯಲ್ಲ ಅಂದರೆ ಇದು ಸಂಸಾರದಲ್ಲಿ ಅಷ್ಟೇ, ಎಲ್ಲಿರಬೇಕಾಗಿಲ್ಲ. ಇದು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬಾರ್ದು. ಹಾಗಿದ್ದರೆ ಜ್ಞಾನ ಇದ್ದಲ್ಲಿ ಅಜ್ಞಾನ ಇರುತ್ತೆ. ಆದ್ದರಿಂದ ದೇವರಿಗೆ ಅಜ್ಞಾನವೂ ಇಲ್ಲ ಅಂತ ಹೇಳಬೇಕಾಗಿದ್ರೆ ಹೌದಲ್ಲ. ಅರ್ಧದ ರೀತಿಯ ಒಂದೊಂದು ಒಪ್ಪೋದು ಒಂದು ಅದೇ ಹಾಗೆಲ್ಲ ಅಲ್ಲ, ಇದು ಹಾಗೆಲ್ಲ ಅಲ್ಲ ಅಂತ ಅರ್ಥ. ದೇವರು ಅಂದಮೇಲೆ ಪ್ರಶ್ನೆ ಬರಲಿಲ್ಲ. ಅದು ಎರಡನೇದಾಗಿ ಸಂಸಾರಿಗಳಿಗೆ ದುಃಖ ಸುಖ ಇದೆ. ಒಂದು ದೇವರು ಸಂಸಾರಿನೇ ಅಲ್ಲ ಫಸ್ಟು, ಆ ದೃಷ್ಟಿಯಿಂದ ಮುಗಿದೋಯ್ತು. ಎರಡನೇದಾಗಿ ಸ್ವತಂತ್ರನಾಯ್ತವನಿಗೆ ಎಲ್ಲಿ ಬರಬೇಕದೆಲ್ಲ ಜೀವನದೆಲ್ಲ ಬರೋದಾದ್ರೆ ಸುಖ. ಹಾಗಿದ್ರೆ ಮುಕ್ತಿಯಲ್ಲಿ ಸುಖ ಇಲ್ಲ ಅಂತ ಒಪ್ಪಬೇಕು. ಹೌದು, ಸುಖ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ದೇವರಿಗೂ ಸುಖ ಇಲ್ಲ, ಇವರಿಗೂ ಸುಖ ಇಲ್ಲ. ಮತ್ತು ಯಾರು ಹೋಗ್ತಾರಾಗಿದ್ರೆ ಸುಖ ಇಲ್ಲ ಜಾಗ ಯಾರು ಹೋಗ್ತಾರ? ಇದು ಅಂದರೆ ಹೀಗೆಲ್ಲ ಮಾಡಿ ಮದ್ದೆ ಹೇಳಿದಂತೆ ಅವರು ಅಧ್ಯಾತ್ಮದ ಬಗ್ಗೆ ಜನಸನ್ನಿವನ್ನು ಕೆಡಿಸ್ಬೇಕಾಗಿತ್ತು. ತಮ್ಮ ಮತ ಹೇಳೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಬೇಕಾಗಿದ್ದೇನೋ ಬುದ್ಧಿ ಕೆಡಿಸ್ಬೇಕಾಗಿ. ಕಲಿಯುಗದಲ್ಲಿ ಅಧ್ಯಾತ್ಮ ಜನರಿಗೆ ಆಗದಂತೆ ಆಗೋಯ್ತು. ಮತಗಳಿಗೆಲ್ಲ ಅಟಿ ಇವೆಲ್ಲ ಸೇರಿಬಿಟ್ಟು ಜನಕ್ಕೆ ತಲೆ ಕೆಟ್ಟೋದಾಗ ಯೋ ಅಶನಾಯ ಪಿಪಾಸೇಚ ಶೋಕಾದಿಂಶ್ಚ ಅತಿವರ್ತತೆ ಆನಂದಂ ಬ್ರಹ್ಮಣೋ ವಿದ್ವಾನ್ ವಿಪಾಪ್ಮ ಇತ್ಯಾದಿಕ ಚ ಸಾ. ಯೋ ಅಶನಾಯ ಪಿಪಾಸಿ. ಅಶನಾಯ ಅಂದರೆ ಹಸಿವು, ಪಿಪಾಸೆ ಅಂದರೆ ಬಾಯಾರಿಕೆ. ದೇವರಿಗೇನಿಲ್ಲ, ಹಸಿವು ಬಾಯಾರಿಕೆ ಇಲ್ಲ. ಏನರ್ಥ? ದುಃಖ ಇಲ್ಲ ಅಂತ. ದುಃಖ ಇಲ್ಲ, ಅದು ಸ್ಪಷ್ಟ ಆಯಿತು. ಆಮೇಲೆ ಶೋಕಾದಿಶ್ಚಾದ್ ಅತಿವರ್ತತೆ. ಶೋಕಾದಿಗಳನ್ನು ಮೀರಿ ನಿಂತವನು. ಮೀರಿ ನಿಂತವನು ಅಂದಮೇಲೆ ಅದು ನೋಡಿ, ಇಲ್ಲಿ ಟ್ರಾಫಿಕ್ ಜಾಮ್ ರೋಡ್ಗೆ ಅಂತೀವಿ, ಏರಿಗಿಲ್ಲ. ಅಲ್ಲೂ ಜಾಮ್ ಆಗಿತ್ತು ಅಂತ ಹೇಳಿದ್ರೆ ಬಸ್ಸೇಜ್ ಆಗುತ್ತೆ, ಹೋಗ್ಬಿಡ್ತು, ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಸಾಧ್ಯ ಇಲ್ಲ, ಬಿಡದೇನೆ ಇರ್ಬೋದು ಅಷ್ಟೇ ಹೊರತು ಅಲ್ಲಿ ಹೋದ್ಮೇಲೆ ಯಾವ ಚಾನ್ಸಸ್ ಇಲ್ಲ. ರೋಡ್ ಟ್ರಾಫಿಕ್ಕು ಅದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಸೊ ಸಂಸಾರಿಗೂ ದೇವರಿಗೂ ಯಾವ ಕಾರಣಕ್ಕೂ ಹೋಲಿಸಕ್ಕೆ ಹೋಗಬಾರ್ದು. ನಮ್ಮಲ್ಲೇ ದೃಷ್ಟಾಂತ ಎಷ್ಟು ಕಡೆ ಇದೆ. ಕಪ್ಪಿದ್ದಲ್ಲಿ ಬೆಳಪಿರಬೇಕು, ಹಾಲಿನಲ್ಲಿ ಬೆಳಕಿದೆ, ಕಪ್ಪಿಲ್ಲೇ ಇಲ್ವಲ್ಲ. ಹಾಗಿದ್ರೆ ಅಲ್ಲಿ ಸ್ವಲ್ಪ ಕಪ್ಪಾಗಿ ತೋರಿಸ್ಬೇಕು ಅವರು ಅಷ್ಟೇ. ಅದು ಇಂಥ ವ್ಯಾಪ್ತಿಯೆಲ್ಲ ಸುಳ್ಳು ಅಂತ ತೋರ್ಸೋಕ್ಕೆ ಪರಮಾತ್ಮ ಸೃಷ್ಟಿ ಹಾಗೆ ಮಾಡಿದ್ದಾನೆ. ಚಿಕ್ಕ ಹಣ್ಣಿಗೆ ದೊಡ್ಡ ಮರ, ಇಷ್ಟೇ ಇಷ್ಟು ಹಣ್ಣು ಅವರಿಗೆ. ಇದಕ್ಕೆ ಬಳ್ಳಿಗೆ ಇದ್ದಂಥ ಹಣ್ಣು ದೊಡ್ಡದವ್ರಿಗೆ ಇಷ್ಟಿಸ್ಕೊಬೇಕಾಗ್ಬಿಡುತ್ತೆ ಆ್ಯಕ್ಚುಲಿ. ಅಂದರೆ ದೇವ್ರು ತೋರಿಸ್ತಾರೆ, ಯುಕ್ತಿ ಫೇಲ್ ಆಗುತ್ತೆ. ದೇವ್ರು ಆ ಯುಕ್ತಿಯಿಂದ ನೋಡ್ಲಿಕ್ಕೆ ಹೋಗ್ಬಿಡಿ, ಅದು ಸೃಷ್ಟಿನೇ ತೋರಿಸ್ತೇನೆ ನಾನೀಗ ಅಂತ. ಅದನ್ನು ನೋಡಿದ್ರು ಏನು ಮಾಡಿಬಿಟ್ರು, ಯಥಾಪ್ರ ಕಣ್ಣು ಮುಚ್ಕೊಂಡು ವ್ಯಾಪ್ತಿ ಶುರು ಮಾಡಿದ್ರೆ ಹೊರತು ಬಿಟ್ಟುಬಿಟ್ರು. ಈಶ್ವರಶ್ಚ ತಥೇಷ್ಟತ್ವ ದುಃಖಿತ್ವೋಪಾಧಿರಿತ್ಯಪಿ ಮುಕ್ತೇ ಕಿಮುತ್ತರಂ ಬ್ರೂಯಾತ್ ಶ್ರುತ್ಯನಾದರ ತತ್ಪರಃ. ಈಶ್ವರಶ್ಚ ತಥಾ ಇಷ್ಟತ್ವ ದುಃಖಾದಿತ್ವ ಉಪಾಧಿರಿತ್ಯಪಿ. ನಮಗೆಲ್ಲ ಏನಿದೆ ಅಂತ ಕೇಳಿದರೆ ದುಃಖಾದಿ ಉಪಾಧಿ ನಮಗಿರತಕ್ಕ ಕಾರಣ ಈಶ್ವರತ್ವ ಎಲ್ಲ ತೆಗೆದುಹಾಕಿಬಿಡುತ್ತೆ. ಈಶ್ವರತ್ವ ಅನ್ನೋ ಒಂದೇ ಮಾತಿನಿಂದ ವ್ಯಾಪ್ತಿ ಹೊರಟೋಗುತ್ತೆ. ಆದ್ದರಿಂದ ಏನು ಹೇಳೋದಕ್ಕೆ ಹೋಗಬಾರದು. ಈಶ್ವರಸ್ಯ ತಥೇಷ್ಟತ್ವಂ ದುಃಖಿತ್ವ ಉಪಾಧಿರಿತ್ಯಪಿ ಮುಕ್ತೇ ಕಿಮುತ್ತರ ಬ್ರೂಯಾತ್ ಶ್ರುತ್ಯನಾದರ ತತ್ಪರ. ನೀನು ಶ್ರುತಿ ಅನಾದರ ತತ್ಪರ. ಶ್ರುತಿ ಬಗ್ಗೆ ನಿನಗೆ ಆಧಾರ ಇಲ್ಲ ನಿನಗೆ. ಅದಕ್ಕೆ ವೇದ ಹೇಳಿದ್ದನ್ನು ಬೇಕಾದಾಗ ಒಪ್ಪೋದು, ಬೇಡದ ಬಿಡೋದು. ಒಟ್ಟಾಗಿ ಏನರ್ಥ ಅದಕ್ಕೆ? ಒಪ್ಪೋದಿಲ್ಲ ಅಂತ ಅರ್ಥ. ಒಮ್ಮೆ ಕೇಳಿ ಒಮ್ಮೆ ಬಿಟ್ಟರೆ ಅದಕ್ಕೆ ಅಗೌರವನೇ, ಅದು ಸರಿಯಲ್ಲ. ಈಶ್ವರ ಸತತ ಇಷ್ಟತ್ವ. ಈಶ್ವರನಿಗೆ ಇಷ್ಟವಾದದ್ದು ಯಾವುದು? ಸುಖ. ಎಲ್ಲರಿಗೂ ಇಷ್ಟವಾಗಿರೋದು ಈಶ್ವರನಿಗೂ ಅದೇ. ದುಃಖಿತ್ವ ಅಂಬೋದು ಯಾರಿಗೂ ಬೇಕಿಲ್ಲ, ದೇವರಿಗೂ ಬೇಕಿಲ್ಲ. ಅದು ಸ್ವತಂತ್ರನಾದ್ದರಿಂದ ಹೇಳ್ತಾರೆ, ಯದಧೀನ ಅವು ಗುಣಾಸ್ತರ್ವೇ ದೋಷ ಅಪಿ ಸರ್ವಶಃ ಗುಣಾಸ್ತಶ್ಚ ಕಥಂ ನಶ್ಯು ದೋಷಾಶ್ಚ ಕಥಂ ಪುನಃ. ದೇವರು ಸ್ವತಂತ್ರ ಅಂದಮೇಲೆ ಎಲ್ಲ ಅವನಧೀನ. ಗುಣಗಳು ಅವನಧೀನ, ದೋಷಗಳು ಅವನಧೀನ. ಗುಣಗಳು ಅವನಧೀನ ಅಂದಮೇಲೆ ಎಲ್ಲ ಗುಣ ತಗೊಳ್ತಾನೆ. ದೋಷ ಅಧೀನ ಅಂದಮೇಲೆ ದೋಷ ಓಡಿಸ್ತಾನೆ. ಸಿಂಪಲ್ ಲಾಜಿಕ್. ಇಲ್ಲಿ ಸ್ವತಂತ್ರ ಶಬ್ದಕ್ಕೆ ಅರ್ಥನೇ ಇರೋದಿಲ್ಲ. ನಚ ಆತ್ಮದುಃಖಿತ್ವೇಚ್ಛ ಸ್ಯಾದತ ಏತನ್ಯವಾರ್ಯತೆ ಸಹದರ್ಶನ ಮಾತ್ರೇಣ ಶ್ರುತೀನಾಂ ಅಪಲಾಪಕಃ.
ನ ಅದಕ್ಕೆ ಶ್ರುತಿ ಅನಾದರ ತಪರಃ ಶ್ರುತೀನಾಂ ಅಪಲಾಪಕಃ ಎಷ್ಟು ಹೇಳ್ತಾರೆ ಅವ್ರ ಬಗ್ಗೆ. ಅಪಲಾಪ ಮಾಡೋದು, ಆಧಾರ ತೋರಿಸ್ದೇ ಇರೋದು. ಅಪಲಾಪ ಮಾಡೋದು ಅಂದ್ರೇನು, ಹೇಳಿದ್ದನ್ನು ಒಪ್ಪದೇ ಇರೋದು. ಮತ್ತು ಆಧಾರ ತೋರಿಸೋದಿಲ್ಲ ಅಂದರೆ ಗೌರವದಿಂದ ಪಾಲಿಸ್ತಾ ಇರೋದು, ಒಪ್ಪಿದ್ದನ್ನು ಪಾಲಿಸೋದಿಲ್ಲ. ಹೇಳಿದ್ರು ಕೂಡ ಅದನ್ನು ಒಪ್ಪದೆ. ಅನಂತ ಗುಣ ಇಲ್ಲ, ಎಂಟೇ ಗುಣ. ಸುಖಿ ಅಲ್ಲ, ಸುಖಿಯದು ದುಃಖನೂ ಇರಬೇಕು. ಯುಕ್ತಿಯೇ ದೊಡ್ಡದಾಯ್ತು ಅವ್ರಿಗೆ. ಏನು ದೊಡ್ಡದಾಗಲಿಲ್ಲ? ಆನಂದಮಯವಲ್ಲ ದೊಡ್ಡದಾಗಲಿಲ್ಲ, ಯುಕ್ತಿ ದೊಡ್ಡದು. ಯಾಕೆ ನಮ್ಮಲ್ಲೆಲ್ಲ ಏನು ಕಂಡಿದೆ? ಸುಖ ದುಃಖ ಒಟ್ಟಿಗೆ ಕಂಡಿದೆ. ಆದ್ದರಿಂದ ದೇವರಲ್ಲಿ ಕೂಡ ಏನಿಲ್ಲ, ಸುಖ ಒಟ್ಟಿಗೆ ಇರಬೇಕಾಗತ್ತಾ? ಆದ್ದರಿಂದ ಏನಿಲ್ಲ, ಸುಖನೇ ಇಲ್ಲ. ಹೀಗೆಲ್ಲ ಹೇಳಬಾರ್ದು. ಅಚಾತ್ಮ ದುಃಖಿತ ಇಚ್ಛಾ ಸ್ಯಾದ್ ಅಥ ಏತನ್ನಿವಾರ್ಯತೆ. ಆತ್ಮದುಃಖಿತ, ಪರಮಾತ್ಮ ದುಃಖಿತ ಇರಲಿಕ್ಕೆ ದುಃಖಿತ ಇಚ್ಛಾ ಸ್ಯಾತ್. ಪರಮಾತ್ಮನಿಗೆ ಆತ್ಮ ದುಃಖಿತ ಅಂದರೆ ತಾನೇ ದುಃಖ ಪಡೋದು. ತನಗೆ ದುಃಖ ತಗೊಂಡು ಯಾರು ಮಾಡ್ತಾರ? ಯಾವ ಸಾಮಾನ್ಯ ವ್ಯಕ್ತಿ ಕೂಡ ಏನು ಮಾಡೋದಿಲ್ಲ, ತನಗೆ ತಾನು ದುಃಖ ಕೊಡೋ. ಈ ಸ್ಮೋಕ್ ಮಾಡೋರು, ಡ್ರಿಂಕ್ ಮಾಡಿ ತರ್ತಾರೆ. ಬಟ್ ಅವ್ರು ಏನು ಗೊತ್ತಿಲ್ಲ, ಅದು ದುಃಖ ಅಂತ ಗೊತ್ತಿಲ್ಲ. ಗೊತ್ತಾಗೋತಿ ಟೂ ಲೇಟ್ ಆಗಿರುತ್ತೆ, ಬಿಡ್ಲಕ್ಕೆ ಬರೋದಿಲ್ಲ. ಯಜ್ಞಾದೇರಪಿ ಪಾಪಸ್ಯ ದೇಹ. ಆಮೇಲೆ ಸಹದರ್ಶನ ಮಾತ್ರೇಣ ಶ್ರುತೀನಾಮಪಲಾಪಕ. ಸಹದರ್ಶನ ಮಾತ್ರೇಣ ಗೊತ್ತಿರ್ತಿಬ್ರು ಜೊತೆ ಕಂಡ್ರೆ ಯಾವಾಗಲೂ ಅವರೆಲ್ಲಿ ಅಂತ ಅಲ್ಲಿ ಯಾರು ಕೇಳೋದಿಲ್ಲ. ಮತ್ತೆ ಮತ್ತೆ ಕಂಡಾಗ ಏನು ಮಾಡ್ತಾರೆ, ಆಗ ಒಂದು ಯೋಚನೆ ಬರುತ್ತೆ, ಜೊತೆ ಇರಬಹುದಾ ಅಂಥೇಳಿ. ಅಲ್ಲೂ ಕೂಡ ಇರಬೇಕಾದ ನಿಯಮ ಇಲ್ಲ. ಅದೆಲ್ಲ ಎಲ್ಲಿ ಹೇಳಿದ್ದಾರೆ? ವ್ಯಾಪ್ತಿ ಹೇಗೆ ಹುಟ್ಟುತ್ತೆ ಮತ್ತು ಪ್ರಶ್ನೆ ಹಾಕ್ಕೊಂಡು, ವ್ಯಾಪ್ತಿ ಹೇಗೆ ಹುಟ್ಟುತ್ತೆ? ಒಬ್ಬರು ನೋಡಿದ ತಕ್ಷಣ ಒಬ್ಬನ ಜ್ಞಾಪಕ ಬರಬೇಕಾಗಿಲ್ಲ. ಅದಿಬ್ಬರು ಜೊತೆಗೆ ಬರ್ತಿದ್ರೆ ಏನಾಗುತ್ತೆ, ಇವತ್ತು ಅವ್ರು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ ಅಷ್ಟೇ. ಅವರೆಲ್ಲ ಆಕಸ್ಮಿಕ ಅಂತೇಳಿದ, ಬರೋ ನೆಸಿಟಿ ಇಲ್ಲ. ಅಂದರೆ ಉಪಾಧಿ ಏನೋ ಒಂದು ಒಟ್ಟಿಗೆ ಕೆಲಸ ಇತ್ತು, ಒಟ್ಟಿಗೆ ಬರ್ತಿದ್ವಿ ಆಫೀಸ್ಗೆ ಅಷ್ಟೇ. ಈ ಕೆಲಸ ಇಲ್ಲ, ಅವನು ಟ್ರಾನ್ಸ್ಫರು ನಾನು ಟ್ರಾನ್ಸ್ಫರ್ ಇಲ್ಲ ಅಂತ ಅರ್ಥ ಆಯ್ತಾ ಈಗ? ಅಂದರೆ ಔಪಾಧಿಕವಾಗಿತ್ತ, ವ್ಯಾಪ್ತಿಗೆ ಉಪಾಧಿ ಇತ್ತು. ಒಂದೇ ಕಡೆ ಕೆಲಸ ಮಾಡೋಕ್ಕೇನು ಉಪಾಧಿ ಇತ್ತು, ಅದು ಹೋಯ್ತು, ತಿಂತೋಯ್ತು ಅಷ್ಟೆ. ಆಮೇಲೆ ಮುಖ ಜನ್ಮದಲ್ಲೇ ಮತ್ತೆ ನೋಡಲಿಕ್ಕಿಲ್ಲ ಕೂಡ. ತುಂಬ ದೂರಿಗೆ ಆಗಿಬಿಟ್ಟಾಗ ಇಂಟ್ರೆಸ್ಟ್ ಇಲ್ಲದೆ ಹೋದರೆ ಬರೋದೇ ಇಲ್ಲ. ಸಹದರ್ಶನ ಅನ್ನೋದು ಕಾರಣ ಹೊರತು ಏನಲ್ಲ, ಅದು ಕಾರಣ ಅಲ್ಲ. ಇರಬಹುದಷ್ಟೇ, ಇದ್ದೇ ಇದೆ ಅಂತ ಹೇಳೋದಕ್ಕೆ ಹೋಗಬಾರ್ದು. ಇವಾಗ ಅಂದರೆ ಈ ತಪ್ಪುಗಳೆಲ್ಲ ಇವತ್ತು ಅವ್ರು ಹಾಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇದನ್ನು ಅದನ್ನು ಇವರು ಫಾಲೋ ಮಾಡೋದಕ್ಕೆ ಹೋಗ್ತಾರೆ, ತಪ್ಪು. ಯಜ್ಞಾದೇರಪಿ ಪಾಪಸ್ಯ ಹೇತುತ್ವಂ ಹಿಂಸಯಾಯುತೇ ನಾನುಮಾತಿ ಕಥಂ ತತ್ರ ಯದ್ಯುಪಾಧಿರ್ ನಿಷಿದ್ಧತಾ. ಯಜ್ಞಾದಿಗಳಿಗೂ ಕೂಡ ಹಾಗಿದ್ರೆ ಯಜ್ಞ ಒಪ್ತಾನೋ, ಯಾಕೆ ಯಜ್ಞ ಒಪ್ತಾನೆ. ಮತ್ತು ಯಜ್ಞದಲ್ಲಿ ಹಿಂಸೆ ಆಗುತ್ತಲ್ಲ ಅಶ್ವಮೇಧಾದಿಗಳಲ್ಲಿ, ಬಿಟ್ಬಿಡಿ ಹಾಗಿದ್ರೆ ಅಂತ ಕೇಳಿದ್ರೆ ಇಲ್ಲ ಬಿಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದನ್ನು ಬಿಡೋದಿಲ್ಲ. ಯಾಕೆಂದರೆ ಆ ಹಿಂಸೆ ವಿಹಿತವಾಗಿದ್ದರೆ ಮಾಡಬಹುದು, ಇಲ್ಲದವರು ಮಾಡಿಕೊಡೋದು. ವೈಸಿ ಹಿಂಸಾ ಪಾಪಸಾಧರ್ಮಣ ಭವತಿ ಅಂತ ಹೇಳ್ತಾನೆ. ಆ ದೃಷ್ಟಿಯಿಂದ ಸರಿ ಅಂದರೆ ಸರಿ. ಯಾಕೆ ಅಂತ ಏನಿತ್ತು, ಉಪಾಧಿ ನಿಷಿದ್ಧತಾ. ಎಲ್ಲೆಲ್ಲಿ ಹಿಂಸೆ ಪಾಪಕ್ಕೆ ಕಾರಣಲ್ಲಿ ಉಪಾಧಿ ಇದೆ. ಏನು ಉಪಾಧಿ? ನಿಷಿದ್ಧತ್ವ ಅಂತೀವಿ. ನಿಷಿದ್ಧತ್ವ ಅನ್ನೋ ಉಪಾಧಿಯಿಂದಾಗಿ ಹಿಂಸೆ ಏನು ಕಾರಣ ಆಯಿತು? ಪಾಪಕ್ಕೆ ಕಾರಣ ಆಯಿತು. ಅದು ಬರಲಿಲ್ಲ. ಇವತ್ತು ಇಂಜೆಕ್ಷನ್ ಕೊಡೋದಿಲ್ಲ, ಭಾರಿ ಒಳ್ಳೆ ಡಾಕ್ಟ್ರು, ನೋಯಿಸಬಾರ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಕೇಳಿದರೆ ವೈದ್ಯನೇ ಆಗೋದಿಲ್ಲ. ಸರ್ಜರಿ ಅಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ನೋವಾಗುತ್ತೋ ಪಾಪ ಅವರಿಗೆ. ಆಮೇಲೆ ಎಷ್ಟರದ ನೋವಾಗುತ್ತಲ್ಲ, ಈ ರೀತಿ ವಾದ ಮಾಡಿದ್ರಿ ಅದರ್ಥ. ಅಂದರೆ ನಾನೇ ಕಾಂಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಾನೆ. ಜ್ಞಾನ ಒಪ್ತಾನೆ, ಸುಖ ಒಪ್ಪೋದಿಲ್ಲ. ಹಿಂಸೆ ಒಪ್ತಾನೆ, ಇದೇನು ಒಪ್ಪೋದಿಲ್ಲ. ಎಷ್ಟು ಆಶ್ಚರ್ಯ! ಈ ಮತ್ತೆ ಹೇಗೆ ಒಪ್ತಾರೆ ಜನಗಳು? ಅದಕ್ಕೆ ಕಲಿಯುಗದಲ್ಲಿ ಏನು ಒಂದು ಜನರಲ್ ಅಂದರೆ ಒಂಥರ ಮೋಹಕವಿದ ವಾತಾವರಣ ಸೃಷ್ಟಿ ಮಾಡ್ತಾನೆ ಕಲಿ. ಮತ್ತು ಒಂದು ಬಂತಲ್ಲ, ಫಾಗ್ ಬಂದಿದೆ, 106 ಪ್ಲೇನ್ ಕ್ಯಾನ್ಸಲ್ ಗೊತ್ತಾದ, ಅಡ್ಡ ಬಂದುಬಿಟ್ಟು ದಾರಿ ಕಾಣೋದಿಲ್ಲ. ಆ ರೀತಿ ಮಾಡಿ ಜ್ಞಾನನೇ ಕ್ಯಾನ್ಸಲ್ ಮಾಡಾಕ್ಬಿಟ್ರೆ ಮನೆಗೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಹೋಗುತ್ತೆ. ತಾವಾಗಿ ಹೋಗಿ ಹಾಗೆ ಕೈ ಕಟ್ಸ್ಕೊತಾರೆ. ನಿಷಿದ್ಧತ ಅದುಃಖಿತ್ವೇನ ಚ ಅನುಕ್ತಃ ಕಥಂ. ಅದಕ್ಕೆ ಕಥಂ ನಾ ಉಪಾಧಿತಾಮ್ರಜೇತೆ ಅದುಃಖಿಮ ದುಃಖಮಿತರ ಸರ್ವಂ ಜೀವಾಯೇವತು ದುಃಖಿನ ಅದುಃಖಿತ್ವೇನ ಚ ಅನುಕ್ತಿ. ಗೊತ್ತಾಯ್ತಾ? ಕಥಂ ನೋಪಾಧಿತಾಮ್ರಜೇತ್. ಹಾಗಿರೋ ಪರಮಾತ್ಮನ ದುಃಖ ಇಲ್ಲ ಅಂತಷ್ಟು ಹೇಳಿದ ಮೇಲೆ ಯಾಕಂದ್ರೆ ಒಪ್ಪೋದಿಲ್ಲ ನೀನು? ಅದುಃಖಮಿತರ ಸರ್ವ ಇವತ್ತು ದುಃಖಿನಃ. ಇನ್ನೊಂದು ವಾಕ್ಯ ಇದೆ, ಇತರ ಸರ್ವಂ ಏನದು ಅದುಃಖಂ. ಇತರ ಜೀವನ ಬಿಟ್ಟರೆ ಉಳಿದಲ್ಲ ದುಃಖ ಇಲ್ಲ. ಉಳಿದಿದ್ದು ಯಾವುದು? ಒಂದು ಜಡ, ಒಂದು ಈಶ್ವರ. ಈಶ್ವರನ ಒಪ್ತಾನೆ ಅಂತ ಉಳಿದವ್ರು ಹೇಳಾಗೆ ಈಶ್ವರ ಒಪ್ತಾರೆ ಅವರಾದ್ರಿಂದ ಒಪ್ಪಿ ಎಂಟುಗುಣ ಅಂತ ಪೇರೋಣ ಮಾಡ್ತಾರೆ. ಈ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಶ್ರುತಿ ಒಪ್ತಾನೆ ಅವನು. ಆಧಾರ ಇಲ್ಲದೆ ಹೋದ್ರು ಕೂಡ ಆ ಮಾತು ಸ್ವಲ್ಪ ತಲೆಬಾಗ್ಬೇಕು. ಕಾನೂನು ಇಷ್ಟ ಇಲ್ಲದ್ರೆ ಪಾಲಿಸೋದಿಲ್ಲ. ಕಾನೂನು ಇಷ್ಟ ಇಲ್ಲದೆ ತನಗೆ ಬೇಕಾದಾಗ ಕಾನೂನು ಭಾರಿ ದೊಡ್ಡದು. ಉಳಿದಂತೆ ಏನಾರು ಮಾಡಿದ್ರೆ ನಾವು ಉಲ್ಲಂಘನೆ ಮಾಡಬೇಕು. ಇವತ್ತಿನ ಟ್ರೆಂಡ್ ಇರೋದೇ ಹಾಗೆ, ಕಾನೂನು ಇರಬೇಕು, ಇರಬಾರ್ದು.
ತಮಗೆ ಅಪ್ಲೈ ಆಗಬಾರ್ದು, ಬೇರೆಯವ್ರಿಗೆ ಅಪ್ಲೈ ಆಗಬಾರ್ದು. ಇದು ಕಾನ್ಸೆಪ್ಟ್. ಅದುಃಖಿತ್ವೇನ ಚಾನುಕ್ತಿ ಕಥಂಜೋಪಾಧಿ ತಾಮ್ರದೇ ಅದುಃಖಮಿತರ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ. ಜೀವಿಗಳು ದುಃಖಿಗಳು ಅವರ ದುಃಖ ಪರಿಹಾರ ಮಾಡೋ ಉಪಾಯ ಹೇಳೋದಕ್ಕೋಸ್ಕರ ವೇದ ಹೊರಟಿದೆ. ಅವರ ದುಃಖ ಪರಿಹಾರ ಮಾಡೋದಕ್ಕೋಸ್ಕರ, ಸುಖರು ಪರಿಹಾರ ಮಾಡೋದಕ್ಕೋಸ್ಕರ ಅಲ್ಲ. ಅರ್ಥ ಆಯ್ತಾ? ಯೋಚನೆ ಮಾಡೋ ಪದ ಎಷ್ಟು ಚೆನ್ನಾಗಿದೆ. ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ. ಯಾವುದೋ ಸ್ಕೂಲಿಗೆ 100% ರಿಸಲ್ಟ್ ಬಂದ್ಬಿಡುತ್ತೆ, ಇನ್ನು ಒಪ್ಲಕ್ಕೆ ತಯಾರಿಲ್ಲ. ನಮ್ಮ ಸ್ಕೂಲಲ್ಲಿ ಹಾಗಾಗಿಲ್ಲ, ಆದ್ದರಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಫೇಲ್ ಇರಲೇಬೇಕು. ಒಬ್ಬರು ಜನ ಯಾವ ಸ್ಕೂಲಲ್ಲಿ ಆಗಿದೆ ತೋರಿಸಿ ಅನ್ನೋದು. ಒಂದೇ ಸ್ಕೂಲಿಗೆ ಬಂದುಬಿಟ್ಟಿದೆ 100%. ಏನು ಮಾಡಬೇಕು ಅವರು? ಇಲ್ಲ, ನೀನು ಬಂದು ತೆಗಿಬೇಕು, ಯಾರು ತೆಗೆದು ಹಾಕ್ಬೇಕು. ನೀವು ದಡ್ಡತನ. ಚೆನ್ನಾಗಿ ಓದಿಲ್ಲ, ಉಪಾಧಿ ಇದೆ, ಓದಿದ್ದಾನೆ, ಬರೆದಿದ್ದಾರೆ ಅಷ್ಟೇ. ನಮ್ಮ ಎದುರಿಗೆ ಇಂಥ ವ್ಯಾಪಾರ ಎಷ್ಟು ಕಾಣಿಸ್ತಾ ಇದೆ, ಯೋಚನೆ ಮಾಡಿ. ತೇಷಾಂ ದುಃಖ ಪ್ರಹಾಣ. ಪ್ರಹಾಣ ಅಂದ್ರೇನು? ಹಾನ ಪ್ರಹಾಣ, ಪೂರ್ತಿ ತೆಗೆದುಹಾಕೋಸ್ಕರ ಅಂತ ಅರ್ಥ. ಹಾನ ಉಪಾದಾನ, ಉಪಾದೇಯ ಅಂದರೆ ತಗೊಳ್ಳೋದು, ಹಾನ ಅಂದರೆ ಬಿಡೋದು. ದುಃಖವನ್ನು ಬಿಡಿಸೋಕ್ಕೋಸ್ಕರ ಸುದ್ದಿ ಹೊರಟಿದೆ ಹೊರತು ಏನು ಸುಖವನ್ನು ಬಿಡಿಸೋಕೆ ಹೊರಟಿಲ್ಲ. ಅದು ಬಿಡಿ. ಮುಕ್ತಿ ಅಂದರೆ ಏನು? ಬೇಡವಾದ್ದು ಹೋಗ್ಬೇಕಷ್ಟೆ. ಬೇಕಾದ್ದು ಹೋಗಿ ಮುಕ್ತಿ ಅಂತ ಯಾಕೆ ಕರೀತಾರೆ? ಮುಕ್ತಿ ಶಬ್ದಕ್ಕೆ ಅರ್ಥ ಅನ್ವಾಂಟೆಡ್ ಬಿಡುಗಡೆ ಆಗಬೇಕು ಹೊರತು ವಾಂಟೆಡ್ ಬಿಡುಗಡೆ ಆಗೋದ್ರೆ ಮುಕ್ತಿ ಅಂತ ಕರೆಯೋದಿಲ್ಲ. ಕಿಂ ಶ್ರುತಿರ್ಹಿ ಪರಮಾ ಶ್ರುತ್ಯುಕ್ತಿರ್ಯದಿ ಕಾರಣಂ ಇತಿ ಶ್ರುತಿರ್ಹಿ ಪರಮಾ ಶ್ರುತ್ಯುಕ್ತಿ ಯದಿ ಕಾರಣ. ಶ್ರುತಿ ಒಪ್ಪೋದಾದರೆ ಶ್ರುತಿ ಸ್ಪಷ್ಟ ಹೇಳಿಬಿಟ್ಟಿದೆ. ಕಿಂ ಕಾರ್ಯವನುಮಾನೇನ ಗಲಸ್ತನ ಸಮೇನ ಹಿ. ಅನುಮಾನಕ್ಕೆ ಗಲಸ್ತನ, ಮೇಕೆ ಮೊಲೆ ಅಂತ ಕರೀತಾರೆ. ಅರ್ಥ ಏನದಕ್ಕೆ? ಸುಮ್ಮನೆ ಶೋ, ಏನು ಉಪಯೋಗ ಇಲ್ಲ ಅದರಿಂದ. ಯೂಸ್ಲೆಸ್ ಅಂತ ಹೇಳ್ತೀವಿ. ಯೂಸ್ಲೆಸ್ ಆದ್ದರಿಂದ ತಾಯಿಗೆ ಹೆಂಗಸರಿತು, ಮನುಷ್ಯರಿಗೆ, ಬೇರೆ ಪ್ರಾಣಿಗಳಿಗೆ ಯಾತಕ್ಕೆ ಉಪಯೋಗ ಆಗುತ್ತೆ? ಮಗ ಫೀಡ್ ಮಾಡೋಕ್ಕೆ ಅನುಕೂಲ. ಅದಕ್ಕೆ ಅದರಿಂದ ಫೀಡ್ ಆಗೋದಿಲ್ಲ. ಅದರಿಂದ ಅದು ಫೀಡ್ ಮಾಡುತ್ತೆ ನಿಜ, ಅದರಿಂದ ಅಲ್ಲ, ವೇಸ್ಟ್ ಅಂತ ಕರೀತಾರಲ್ಲ ಹಾಗೆ. ಇತಿ ಶ್ರುತಿರ್ಹಿ ಪರಮಾ ಶ್ರುತ್ಯುಕ್ತಿರ್ಯದಿ ಕಾರಣಂ ಕಿಂಕಾರ್ಯವನುಮಾನೇನ ಗಲಸ್ತನ. ಅದೇನದು? ನ್ಯಾಯ. ಗಲಸ್ತವ ನ್ಯಾಯ ಅಂದರೆ ವೀರೇ ವೇಸ್ಟ್. ಅದು ಅದಕ್ಕೋಸ್ಕರ ಆಗಿದೆ. ಅನುಮಾನೇ ಹೌದು. ಅಲ್ಲ, ಅದು ಆ ಕಾರಣ ಬೇರೆ. ಅಲ್ಲಿ ವೇಸ್ಟ್ ಅಂದರೆ ಯಾವ ದೃಷ್ಟಿ ಅಂದರೆ ಹಾಲು ಕೊಡಿಸೋದಿಲ್ಲ ಅನ್ನೋ ದೃಷ್ಟಿಯಿಂದ ವೇಸ್ಟ್ ಅಷ್ಟೇ. ಬೇರೆ ಕಾರಣ ಇವತ್ತು ವಿಜ್ಞಾನನೇ ಎಷ್ಟೋ ಹೇಳುತ್ತೆ. ಕೆಲವು ನಮಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಇವತ್ತು ನಮಗೆ ಗೊತ್ತಿಲ್ಲ, ಇರಬಹುದು, ನಮಗೆ ಗೊತ್ತಿಲ್ಲ. ನೋಡೋದಕ್ಕೆ ಇರಬೇಕಾಗಿಲ್ಲ ಅನಿಸುತ್ತೆ ನಮಗೆ. 2 ಕಿಡ್ನಿ ಬೇಕಿಲ್ಲ, ಒಂದು ಸಾಕು. ಒಂದರಲ್ಲಿ ಒಬ್ಬರು ದಾನ ಮಾಡ್ತಾರಲ್ಲ, 2 ಇದೆ ಹೇಗಿದೆ ಆಗ್ತದೆ. ಕಾರಣ ಅದೇ ದಾನ ಮಾಡಲಿಕ್ಕೆ ಇರಲಿ ಅಂತ ಕೊಟ್ಟಿದ್ದಾರೆ. ಒಂದು ಸ್ಪೇರ್ ಇದ್ದಾಗ ಲೆಕ್ಕ, ಅದು ಸ್ಟೆಪ್ನಿ ಇದ್ದಾಗ ಕೊಟ್ಟಿರ್ತಾರೆ ಪರಮಾತ್ಮ. ನಮಗೆ ಅದು ಅರ್ಥ ಆಗಿಲ್ಲ ಹೊರತು ಸೃಷ್ಟಿ ಜಗತ್ತಿನಲ್ಲ, ನಮ್ಮಲ್ಲೇ ವೇಸ್ಟ್ ಇಲ್ಲದ್ದು ಯಾವುದೂ ಇಲ್ಲ. ನಮ್ಮ ದೇಹದೊಳಗೆ ವೇಸ್ಟ್ ಇಲ್ಲದ್ದು ಯಾವುದೇ ಇಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾರೋ ಇದ್ರ ಫೀಡಿಂಗ್ ಮಾತ್ರ. ಅರ್ಥ ಆಯ್ತಾ? ಈಗ ಅದಕ್ಕೆ ಉಪಯೋಗ ಇಲ್ಲ. ನಾವು ಟೋಟಲ್ ಯೂಸ್ಲೆಸ್ ಅಂತ ಕರೀಲಿಲ್ಲ. ಅರ್ಥ ಆಯ್ತಾ? ಸ್ತನದ ಪರ್ಪಸ್ ಏನು? ಫೀಡ್ ಮಾಡೋದಕ್ಕೆ. ಅದು ಅದರಿಂದ ಮಾಡೋದಿಲ್ಲ ಅಂದರೆ ಇಟ್ಕೊಂಡು ಏನು ಮಾಡಬೇಕು? ಆ ಅರ್ಥ ಅಷ್ಟೇ ಹೊರತು ಈ ಪರ್ಪಸ್ಸಿಗೆ ಉಪಯೋಗ ಇಲ್ಲ. ಯಾರು ಅವ್ನ ಕರ್ಕೊಂಡು ಏನು ಕೈಲಾಗದವ್ರು ಅಂತಾರೆ, ಅವ್ರನ್ನ ಕರಿಯದೇ ಇರ್ತಾರೆ. ಯಾತಕ್ಕೆ? ಈ ವಿಷಯಕ್ಕೆ ಬೇಕಷ್ಟೇ, ಆ ವಿಷಯಕ್ಕೆ ಬೇಕಾಗಿಲ್ಲ. ಸಂಬಂಧಪಟ್ಟದ ವಿಷಯಕ್ಕೆ ಇವತ್ತು ಟೀಚರ್ಸ್ ಮೀಟಿಂಗ್ನಲ್ಲಿ ಸ್ಟಾಫ್ ಇವ್ರನ್ನ ಸೇರಿಸಲ್ಲ, ಆಫೀಸ್ ಸ್ಟಾಫಿಗೆ. ಅವ್ರು ಬಂದರೆ ಉಪಯೋಗವೂ ಇಲ್ಲ ಅವ್ರಿಗೆ. ಆದರೆ ಆಫೀಸ್ ಬೇಕಷ್ಟಿದೆ ಅವರಿಗೆ. ಈ ದೃಷ್ಟಿ ಇದಕ್ಕೆ ಯೂಸ್ಲೆಸ್ ಅವರು, ಇವರು ಅದಕ್ಕೆ ಯೂಸ್ಲೆಸ್ ಅಷ್ಟೇ ಹೊರತು ಟೋಟಲ್ ಯೂಸ್ಲೆಸ್ ಅಂತ ಅರ್ಥ ಅಲ್ಲ. ಎಷ್ಟೋ ಜನ ಯೂಸ್ಲೆಸ್ ಅಂತ ಬೈದಾಗ ಕೂಡ ಬೇರೆ ಯೂಸ್ಲೆಸ್ ಈ ಕೆಲಸ ಮಾಡೋಂಥ. ಮತ್ತು ಆ ಕೆಲಸ ಯೂಸ್ಲೆಸ್ ಅಂದರೆ ಅದನ್ನ ಯಾಕೆ ಹೇಳ್ತೀರಿ ಆಗಿದ್ರೆ? ಅದಕ್ಕೆ ಯೂಸ್ಫುಲ್ ಅಂತ ಅರ್ಥ. ನೀವು ಕೂಲಿ ಕೆಲಸಕ್ಕೆ ಲಾಯಕ್ ಅಂತಾರಲ್ಲ ಹಾಗೆ. ಕಿಂ ಕಾರ್ಯವನುಮಾನೇನ ಗಲಸ್ತನ ಸಮೇನ ಹಿ ಅನುಮಾನೇ ಯದ್ಯರ್ಥ ಶ್ರುತಿದಿಷ್ಟೋ ಅಪಿ ಅಪೋದ್ಯತೆ. ಅನುಮಾನದಿಂದ ನೀನು ಶ್ರುತಿದಿಷ್ಟವಾದನ್ನ ತೆಗೆಯೋದಾದರೆ ಪೂರ್ವೋಕ್ತೇನ ಪ್ರಕಾರೇಣ ನೇಶ್ವರೋ ಧರ್ಮ ಏವಚ. ಈಶ್ವರನು ಒಪ್ಬೇಡ ಅಷ್ಟೇ. ಸೊ ಈ ರೀತಿ ಈಶ್ವರನು ಸುಖ ಒಪ್ಪದೇ ಇರೋದಕ್ಕಿಂತ ಈಶ್ವರನಲ್ಲಿ ಎಂಬುದು ಎಷ್ಟೋ ವಾಸಿ ಇಲ್ಲ. ಶ್ರುತಿ ಹೇಳುತ್ತೆ, ಇದನ್ನು ಶ್ರುತಿ ಹೇಳುತ್ತಲ್ಲ. ಶ್ರುತಿ ಹೇಳುತ್ತೆ ಅಂತ ಒಪ್ಪೋದಾದರೆ ಇದನ್ನು ಅದಕ್ಕೆ ಉಪಜೀವ್ಯ ಪ್ರಮಾಣ ವಿರೋಧ ಏನಂತ ಕರೀತಾರೆ? ಅದಕ್ಕೆ ಉಪಜೀವ್ಯ ಪ್ರಮಾಣ ವಿರೋಧ. ಯಾವ ಕಣ್ಣು ಈ ಮೈಕು ಅಂತ ಹೇಳಿತು, ಇದು ಕಪ್ಪು ಅಂತಲೂ ಹೇಳಿತು. ಯಾವ ಕಣ್ಣು ಹಾಲನ್ನು ತೋರಿಸ್ತು, ಅದೇ ಕಣ್ಣು ಬಿಳಿ ಅಂತಲೂ ತೋರಿಸ್ತು. ಬಿಳಿ ತೋರ್ಸೋಕ್ಕೆ ಇನ್ನೊಂದು ಕಣ್ಣು, ಹಾಲು ತೋರ್ಸೋಕೆ ಮತ್ತೊಂದು ಕಣ್ಣು ಅಂತಿಲ್ಲ. ಅದಕ್ಕೆ ಉಪಜೀವ್ಯ ಅಂತ ಕರೀತಾರೆ. ಯದ್ವಿನ ಯಸ್ಯ ನೋತ್ಥಾನಂ ತತ್ತಸ್ಯ ಉಪಜೀವ್ಯಂ ಅಂತ ಡೆಫಿನೇಷನ್ ಅದಕ್ಕೆ. ಯದ್ವಿನ ಯಸ್ಯ ನೋತ್ಥಾನಂ ತತ್ತಸ್ಯ ಉಪಜೀವ್ಯಂ. ಯಾವುದರಿಂದ ಯಾವ್ದು ಹುಟ್ಟೋದಕ್ಕೆ ಸಾಧ್ಯ ಇಲ್ವೋ ಅದನ್ನು ಉಪಜೀವ್ಯ ಅಂತಾರೆ. ಇದನ್ನು ಉಪಜೀವಕ ಅಂತ ಕರೀತಾರೆ.
ಅನುಮಾನೇನ ಯದ್ಯರ್ಥ ಶ್ರುತಿದೃಷ್ಟೋಪ್ಯಪೋದ್ಯತೆ ಪೂರ್ವೋಕ್ತೇನ ಪ್ರಕಾರೇಣ ನೇಶ್ವರೋ ಧರ್ಮ ಏವ ಚ ಸ್ಯಾತ್. ದೇವರನ್ನೂ ಒಪ್ಬೇಡ, ಧರ್ಮನೂ ಒಪ್ಬೇಡ, ಎಲ್ಲ ಬಿಟ್ಬಿಡು. ಅಂದರೆ ನೀನು ಚಾರ್ವಾಕ ಆಗ್ತಿ ಅಷ್ಟೇಗ. ಹ್ಞೂ ಅಂದರೆ ಚಾರ್ವಾಕ ಆಗ್ಬಿಡ್ತಿ ಅಷ್ಟೇ. ಸ್ಯಾತ್ ತತ್ಫಲಂಚತೆ ನಾತ್ರ ಶ್ರುತಿ ಸೃಜರೇವ ಪ್ರಮಾ ಭವೇತ್. ಇಲ್ಲ ಫಲ ಒಪ್ಪೋದಾದರೆ ಶ್ರುತಿ ಒಪ್ಪು ಹಾಕಿದ್ದಾರೆ, ಪ್ರಮಾಣ ಎರಡು ಒಪ್ಪು. ಈಶಸ್ಯಾನುಮಯ ಸಿದ್ಧೇ ಶ್ರುತಿರ್ಧರ್ಮಿ ಪ್ರಮಾ ಭವೇತ್ ತಯಾ ಸರ್ವಗುಣೈಃ ಪೂರ್ಣಃ ಉಕ್ತ ಈಶೋ ಯತಸ್ತತಃ. ಅನುಮಾನದಿಂದ ಈಶ್ವರ ಸಿದ್ಧಿ ಮಾಡ್ತಿ ರೈಟ್, ಆದರೆ ಈಶ್ವರ ಸಿದ್ಧಿ ಅಷ್ಟೇ ಆಯ್ತಾ ಹೊರತಾದ್ರೆ ಏನಾಗಲಿಲ್ಲ. ಧೂಮ ನೋಡಿ ಬೆಂಕಿ ಇದೆ ಅಂತ ಅಷ್ಟಾಯ್ತು ಅರ್ಥ ಹೊರತು, ಸರಿ ತಿಳ್ಕೊಬೇಕು. ಧೂಮ ನೋಡಿ ಬೆಂಕಿ ಇದೆ ಅಂತ ಹೇಳಿದಾಗ ಅರ್ಥ ಆಯ್ತೆ ಹೊರತು ಯಾವುದರಿಂದ ಬೆಂಕಿ ಅದೆಲ್ಲ ಗೊತ್ತಾಗೋದಿಲ್ಲ. ಅದಕ್ಕೆ ಬೇರೆ ಪ್ರಮಾಣನೇ ಬೇಕು. ಶಾರ್ಟ್ ಸರ್ಕ್ಯೂಟ್ ಆಗಿತ್ತು, ದೀಪ ಇದ್ದು ಧೂಳಿಕೊಂಡು ಹೋಗಿತ್ತು, ಅದೆಲ್ಲ ಆಮೇಲೆ ವ್ಯಾಪ್ತಿ ಇರೋದು ಇಷ್ಟಕ್ಕೆ. ನೀವು ಭಾರಿ ಅವನ ಯುಕ್ತಿಯಿಂದ ಬರೀ ಕೇವಲ ಯುಕ್ತಿಯಿಂದ ಈಶ್ವರ ಸಿದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ. ಆಗ ಅವನ ಪ್ರಕಾರ ಆಗುತ್ತೆ. ಆಯಿತು, ನಿನ್ನ ಪ್ರಕಾರ ಆಗೋದಾದರೆ ಧರ್ಮಸಿದ್ಧಿ ಏನು ಮಾಡ್ತೀವಿ, ಯಾವುದರಿಂದ ಮಾಡ್ತೀನಿ ನೀನೀಗ? ಯಾವ ಶ್ರುತಿಯಿಂದ ಈಶ್ವರ ಸಿದ್ಧ ಅದರಿಂದ ಮಾಡಬೇಕು. ಅದರಲ್ಲಿ ಆನಂದಿ ಅಂತ ಹೇಳಿದ ಮೇಲೆ ಹಾಕ್ಬಿಡ್ತೀವಿ. ಹಾಗಿದ್ರೆ ಉಪಜೀವ್ಯ ಪ್ರಮಾಣ ವಿರೋಧ ಬರುತ್ತೆ ಅಂತ ಕೇಳಿ. ಶುಚಿರೇವ ಪ್ರಮಾ ಭವೇತ್ ಈಶಸ್ಯಾನುಮಯ ಸಿದ್ಧೇ ಧರ್ಮಿ ಪ್ರಮ ಭವೇತ್. ಧರ್ಮಿ ಧರ್ಮ, ಈಶ್ವರ ಧರ್ಮಿ, ಆನಂದಾದಿ ಗುಣಗಳೆಲ್ಲ ಧರ್ಮಗಳು. ತಥಾ ಸರ್ವಗುಣೈಃ ಪೂರ್ಣಃ ಉಕ್ತ ಈಶೋ ಯತಸ್ತತಃ. ಸರ್ವಗುಣ ಪೂರ್ಣ ಅಂತ ಹೇಳಿದ್ರಿಂದ ಅದು ಒಪ್ಪಲೇಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಮುಂದೆ ಇನ್ನೂ ಅದಕ್ಕೆ ಮುಗಿದಿಲ್ಲ, ಇನ್ನೂ ಸ್ವಲ್ಪ ಇದೆ. ಅದು ನಾಡಿಗೆ ಅಧಿಕರಣ ಮುಗಿಯುತ್ತೆ. ಅದು ವೈಶೇಷಿಕ ಅಧಿಕರಣ ಮುಗಿದೋದು.